ಕಾಶ್ಮೀರ ಹರಿಯಾಣ ಚುನಾವಣೆಯಲ್ಲಿ ನಡೀತು ಮ್ಯಾಜಿಕ್. ಹರಿಯಾಣದಲ್ಲಿ 3ನೇ ಬಾರಿಗೆ ಕಮಲ ಪಕ್ಷ ಅಧಿಕಾರಕ್ಕೆ. ಕಣಿವೆ ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಹಿಡಿದ ಮತದಾರರು. ಚುನಾವಣಾ ಸೋಲು ಗೆಲುವಿನ ಬಗ್ಗೆ ನಾಯಕರು ಹೇಳಿದ್ದೇನು? ಕಾದು ನೋಡಿ ಎಂದು ಸಂದೇಶ ಕೊಟ್ಟಿದ್ಯಾಕೆ ಕಾಂಗ್ರೆಸ್ ವರಿಷ್ಠರು? ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿ ಹೇಗಿದೆ? ಸಿಎಂ ಬದಲಾವಣೆ ಬಗ್ಗೆ ಯಾರು ಏನಂದ್ರು? ಎಲ್ಲವನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪೈಲ್ವಾನ್ಗಳ ನಾಡು ಹರಿಯಾಣದಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ಟುಸ್ ಅಂಥೇಳಿ ಉಲ್ಟಾ ಆಗಿವೆ. ಚುನಾವಣೋತ್ತರ ಸಮೀಕ್ಷೆಗಳು ಹರಿಯಾಣ ಮತ್ತು ಜಮ್ಮು ಮತ್ತು ಕಾಶ್ಮೀರ ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸೂಚಿಸಿತ್ತು. ಆದರೆ ಎಲ್ಲವೂ ಮಖಾಡೆ ಮಲಗಿದೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆ. ಅಧಿಕಾರ ಹಿಡಿಯುವ ತವಕದಲ್ಲಿದ್ದ ಕಾಂಗ್ರೆಸ್ಗೆ ತೀವ್ರ ನಿರಾಸೆಯಾಗಿದೆ. ಮತ ಎಣಿಕೆಯ ಆರಂಭದಲ್ಲಿಯೇ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು. ಆದರೆ ಅಂತಿಮ ಫಲಿತಾಂಶ ಕಂಡು ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವಾಗಿದೆ. ಹರಿಯಾಣದಲ್ಲಿ ಗ್ಯಾರಂಟಿ ಅಸ್ತ್ರ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಹೀಗಾಗಿ ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆ ಏರಲಿದೆ. ಮತ್ತೊಮ್ಮೆ ನಯಾಬ್ ಸಿಂಗ್ ಸೈನಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯಲಿದೆ. ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಕುಸ್ತಿಪಟು ವಿನೇಶ್ ಫೋಗಾಟ್ ಜುಲಾಮಾ ಕ್ಷೇತ್ರದಲ್ಲಿ ಗೆದ್ದು ಬಿಗಿದ್ದಾರೆ. ಇತ್ತ ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಭಾಷಣ ಮಾಡಲಿದ್ದು ಬಿಜೆಪಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಆರ್ಟಿಕಲ್ 370 ರದ್ದು ಬಳಿಕ ಅಂದರೆ 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಕಮಾಲ್ ಮಾಡಿದೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲುವ ಆಸೆ ಹೊಂದಿದ್ದ ಬಿಜೆಪಿಗೆ ಭಾರೀ ನಿರಾಸೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ಸಿಎಂ ಆಗಲಿದ್ದಾರೆ. ಈ ಬಗ್ಗೆ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಎನ್ಸಿ 43 ಸ್ಥಾನ ಗೆದ್ದಿದ್ದು 8 ಸ್ಥಾನಗಳಿಗಷ್ಟೇ ಗೆದ್ದಿರುವ ಕಾಂಗ್ರೆಸ್ಗೆ 4ರಿಂದ 5 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಅಧಿಕಾರ ಸಿಗದಿದ್ದರೂ ಪಕ್ಷೇತರರನ್ನು ಸಂಪರ್ಕಿಸ್ತಾ ಇದೆ. ಬಿಜೆಪಿಯನ್ನ ಕಾಶ್ಮೀರಿ ವಿರೋಧಿ ಅಂತೇಳಿ ರೂಪಿಸುವಲ್ಲಿ ಕಾಂಗ್ರೆಸ್ ಎನ್ಸಿ ಯಶಸ್ವಿಯಾಗಿದ್ದು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯೂ ಕೂಡ ಕೈ ಹಿಡಿದಿದೆ. ಈ ಮೂಲಕ ಕಾಂಗ್ರೆಸ್ ಮೈತ್ರಿ ಅಧಿಕಾರದ ಗದ್ದುಗೆ ಏರಿದೆ. ಜಮ್ಮುವಿನಲ್ಲಿ ಬಿಜೆಪಿ ಅಧಿಕಾರ ಸಿಗದಿದ್ರೂ ಕೂಡ ಉತ್ತಮ ಪ್ರದರ್ಶನವನ್ನು ಕೊಟ್ಟಿದೆ. ಭಯೋತ್ಪಾದನೆ ಮತ್ತು ಪ್ರತ್ಯೇಕವಾದ ನಿಗ್ರಹದ ಹೆಸರಿನಲ್ಲಿ ಭಾರೀ ಪ್ರಮಾಣದ ಸೇನೆಯನ್ನು ನಿಯೋಜನೆ ಮಾಡಿದ್ದು ಬಿಜೆಪಿಗೆ ಮುಳುವಾಗಿದೆ. ಹರಿಯಾಣ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗಂಭೀರ ಆರೋಪವೊಂದನ್ನು ಮಾಡಿದೆ. ಹಳೆಯ ಅಂಕಿಅಂಶಗಳನ್ನು ಕೇಂದ್ರ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾ ಇದೆ ಅಂತೇಳಿ ಇಸಿ ವಿರುದ್ಧ ಆರೋಪಿಸಿದೆ. ಲೋಕಸಭೆಯ ಮಾದರಿಯಲ್ಲಿಯೇ ಆಯೋಗದ ಮೇಲೆ ಬಿಜೆಪಿ ಒತ್ತಡ ಹೇರ್ತಿದೆ. ದಾರಿ ತಪ್ಪಿಸುವ ಹಳೆ ತಂತ್ರವನ್ನು ಬಿಜೆಪಿ ಫಾಲೋ ಮಾಡ್ತಿದೆ ಅಂತೇಳಿ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ. ಜಮ್ಮು ಫಲಿತಾಂಶದಲ್ಲಿ ಯಾವುದೇ ತಕರಾರು ಎತ್ತದ ಕಾಂಗ್ರೆಸ್ ಹರಿಯಾಣದಲ್ಲಿ ಸೋಲಿನ ನಿರಾಸೆಯಿಂದ ಹೊರಬರಲಿಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಚುನಾವಣಾ ಆಯೋಗದ ಮೇಲೆ ಗಂಭೀರವಾಗಿ ಆರೋಪಿಸಿದೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣಾ ಫಲಿತಾಂಶದ ಬಗ್ಗೆ ರಾಜ್ಯ ಬಿಜೆಪಿಯ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮೀಕ್ಷೆಗೂ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಿಜೆಪಿ ಪರವಾಗಿ ಫಲಿತಾಂಶ ಬಂದಿದೆ. ಮೋದಿ ಅವರ ಕೆಲಸ ವರ್ಚಸ್ಸು ಗೆಲುವು ತಂದಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರೆ ಇದೊಂದು ಸಂತೋಷದ ವಿಚಾರ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪರ ಫಲಿತಾಂಶ ಬಂದರೆ ಜನಾದೇಶ ಅಂತಾರೆ, ಇಲ್ಲದಿದ್ದರೆ ಇವಿಎಂ ದೋಷ ಅಂತಾರೆ. ಜಮ್ಮುವಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಬಿಜೆಪಿ ಜೊತೆಗಿರುವುದಾಗಿ ತೋರಿಸಿದ್ದಾರೆ ಅಂತ ಸಿಟಿ ರವಿ ಹೇಳಿದರೆ ಮೋದಿಯವರ ವರ್ಚಸ್ಸು ಕಾರ್ಯಕರ್ತರ ಶ್ರಮ ವಿಜಯ ತಂದು ಕೊಟ್ಟಿದೆ ಅಂತೇಳಿ ಸಂಸದ ಬೊಮ್ಮಾಯಿ ಹೇಳಿದರು. ಇನ್ನು ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಇದೆಲ್ಲನೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ತಂದು ಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಮುಡಾ ಪ್ರಕರಣದಲ್ಲಿ ಏನಾಗುತ್ತೋ ಅನ್ನುವಂತಹ ಗೊಂದಲದಲ್ಲಿ ಕಾಂಗ್ರೆಸ್ ಇದೆ. ಗೊಂದಲದಿಂದ ಮುಂದಿನ ಪರಿಸ್ಥಿತಿ, ಮುಂದಿನ ನಿರ್ಧಾರದ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಾಗಿ ಸ್ಪಷ್ಟತೆ ಸಿಗುವವರೆಗೂ ಮೌನವಾಗಿರಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸ್ವತಃ ಎಐಸಿಸಿ ಅಧ್ಯಕ್ಷ ಖರ್ಗೆಯಿಂದಲೂ ಕೂಡ ಮುಡಾ ಪ್ರಕರಣದಲ್ಲಿ ವೇಟ್ ಅಂಡ್ ವಾಚ್ ತಂತ್ರವನ್ನು ಅನುಸರಿಸಲಾಗ್ತಿದೆ. ಪ್ರಕರಣದಲ್ಲಿ ಕಾದು ನೋಡುವುದೇ ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಬಂದಿರುವ ಕಾಂಗ್ರೆಸ್ ಹೈಕಮಾಂಡ್ ತಂತ್ರಗಾರಿಕೆಯನ್ನ ಹೆಣಿತಾ ಇರುವ ಸಚಿವರಿಗೂ ಅದೇ ಸಂದೇಶವನ್ನ ರವಾನಿಸಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಏನ್ ಮಾಡಬೇಕು ಎಂಬ ಬಗ್ಗೆ ಪ್ಲಾನ್ ಬಿ ರೆಡಿ ಮಾಡಲಾಗಿದ್ದು ಅದೇ ಪ್ರಕಾರವೇ ನಡೆದುಕೊಳ್ಳಲಾಗುತ್ತೆ. ಕಾನೂನು ಹೋರಾಟಕ್ಕೆ ಹಿನ್ನಡೆಯಾದರೆ ಮಾತ್ರ ಸಿದ್ದರಾಮಯ್ಯ ಆಪ್ತರಿಂದ ಪ್ಲಾನ್ ಬಿ ಆಕ್ಟಿವ್ ಮಾಡಲಿದ್ದು ಪ್ಲಾನ್ ಬಿ ಪ್ರಕಾರ ಶಾಸಕರ ಬೆಂಬಲವನ್ನು ಪಡೆಯುವ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಇನ್ನು ಸಿದ್ದರಾಮಯ್ಯನವರ ಆಪ್ತರಿಂದ ಪೊಲಿಟಿಕಲ್ ಬಿಗ್ ಪ್ಲಾನ್ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ V3 ಪ್ಲಾನ್ ಗೇಮ್ ರೂಪಿಸಿದ್ದು ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಕಡೆಯ ತನಕ ನಿಲ್ಲುವ ತಂತ್ರ ಮಾಡಿದ್ದಾರೆ.
ತಮ್ಮ ನಿವಾಸದಲ್ಲಿ ಸರಣಿ ಸಭೆಯ ಬಳಿಕ ದಿಢೀರಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮೈಸೂರಿಗೆ ಆಗಮಿಸಿದರು. ಈಗಾಗಲೇ ಖರ್ಗೆ, ಪರಮೇಶ್ವರ್ ಭೇಟಿ ಮಾಡಿರುವ ಜಾರಕಿಹೊಳಿ ಇದೀಗ ಸಿಎಂ ಆಪ್ತ ಮಹದೇವಪ್ಪ, ಶಾಸಕ ಹರೀಶ್ ಗೌಡ ಸೇರಿ ಹಲವು ಶಾಸಕರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇವತ್ತು ಪೂರ್ತಿ ದಿನ ಯಾವುದೇ ಅಧಿಕೃತ ಕಾರ್ಯಕ್ರಮವಿಲ್ಲದೆ ನಾಯಕರ ಭೇಟಿಗೆ ಸಮಯವನ್ನ ಸಚಿವ ಜಾರಕಿಹೊಳಿ ಅವರು ಮೀಸಲಿಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ, 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಗೊತ್ತಿಲ್ಲ, ಹೈಕಮಾಂಡ್ ಅನ್ನೇ ಕೇಳಬೇಕು, ಅವರ ಜೊತೆಯಲ್ಲಿ ಸಚಿವನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ವಿಪಕ್ಷಗಳ ನಾಯಕರು ಪ್ರೀತಿಯಿಂದ ನಮ್ಮ ಹೆಸರು ಹೇಳ್ತಾ ಇದ್ದಾರಷ್ಟೇ, ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಮೈಸೂರಿನಲ್ಲಿ ನಾಯಕರ ಭೇಟಿಯಲ್ಲಿ ಮಹತ್ತರ ವಿಚಾರ ಏನಿಲ್ಲ, ಇಡೀ ದಿನ ಮೈಸೂರಿನಲ್ಲಿ ಓಡಾಡಿಕೊಂಡು ದಸರಾ ನೋಡ್ತೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಎಲ್ಲ ಇವತ್ತೇನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿರಿ, ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೇವೆ. ಸಾಯಂಕಾಲ 9 ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, 2 ಲೋಟ ಕಾಫಿ ಕುಡಿದುಕೊಂಡು ಚರ್ಚೆ ಮಾಡಿದರೆ ಸಿಎಂ ಮಾಡ್ತಾರೆ ಅನ್ನೋದಾದ್ರೆ ಬಹಳ ಚರ್ಚೆಗಳು ಹಾಗೂ ಕಾಫಿಗಳು ಖರ್ಚಾಗತ್ವೆ. ಸಿಎಂ ಬದಲಾವಣೆ ನಿರ್ಧಾರ ಎಲ್ಲವೂ ಕೂಡ ಹೈಕಮಾಂಡ್ ಮಾಡ್ತಾರೆ ಅಂದಿದ್ದಾರೆ. ಇನ್ನು ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಖಾಲಿ ಇದ್ರೆ ತಾನೇ ಮುಂದಿನ ಮಾತು ಅಂತ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರಕ್ಕೆ ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಕುರ್ಚಿಯಲ್ಲಿ ಟಗರು ಕುಂತವ್ರೆ, ಟಗರನ್ನ ಇಳಿಸುವುದು ಅಷ್ಟು ಸುಲಭನಾ, ಸಾಧ್ಯನಾ, ಟಗರಿಗೆ ಅಲ್ಲಾಡಿಸಲು ಸಾಧ್ಯನಾ ಅಂದರು. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಎಂದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಖರ್ಗೆ ಹೇಳಿದ್ದಾರೆ ಅಂದರು. ಇನ್ನು ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿ, ಸಿಎಂ ಬದಲಾವಣೆ ಅನ್ನುವುದು ಊಹೆ ಮತ್ತು ಕಲ್ಪನೆ ಮಾತ್ರ ಅಂದಿದ್ದಾರೆ. ಈಗ ನಾವು ಕಾಫಿ ಪೇ ಚರ್ಚೆ ಮಾಡಿ, ಎಲ್ಲಿ ನಾವು ಇಬ್ರು ಕೂತ್ಕೊಂಡು 2 ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅನ್ನೋದಾದ್ರೆ ಬಹಳ ಚರ್ಚೆಗಳಾಗ್ತಾವ, ಬಹಳ ಕಾಫಿನೂ ಖರ್ಚಾಗುತ್ತೆ. ಇದು ಎಲ್ಲ ನಿರ್ಧಾರ ಎಲ್ಲ ಹೈಕಮಾಂಡು, ಆ ಸನ್ನಿವೇಶನೇ ಬಂದಿಲ್ವಲ್ಲ. ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ, ಈಗ ಕುರ್ಚಿ ಖಾಲಿ ಇದ್ರೆ ತಾನೇ ಇದೆಲ್ಲ ಚರ್ಚೆ ಆಗೋದು. ಆ ಕುರ್ಚಿಯಲ್ಲಿ ಟಗರ್ ಕೂತವ್ರೆ, ಟಗರ್ಗೆ ಅಲ್ಲಾಡ್ಸಕ್ ಸಾಧ್ಯನಾ? ಅದು ನಾಯಕಿಯಾದಂತ ಸೋನಿಯಾ ಗಾಂಧಿ ಅವರು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಅವರು, ಖರ್ಗೆ ಅವರು ಹೇಳಿದ್ದಾರೆ. ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲನೂ ಕೂಡ ಊಹೆ ಹಾಗೂ ಕಲ್ಪನೆ. ಕಾಂಗ್ರೆಸ್ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ. ರಾಜ್ಯದಲ್ಲಿ ಜಾತಿಗಣತಿ ರಾಜಕೀಯ ಜೋರಾಗಿದೆ. 10 ವರ್ಷಗಳ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ನೇತೃತ್ವದ ಆಯೋಗ ನಡೆಸಿದ್ದ ಜಾತಿಗಣತಿ ಬಹಿರಂಗಕ್ಕೆ ಒತ್ತಡ ಹೆಚ್ಚಾಗಿದೆ. ಹಿಂದುಳಿದ ವರ್ಗಗಳ ನಾಯಕರಿಂದ ಸಿಎಂ ಸಿದ್ದರಾಮಯ್ಯ ಭೇಟಿ ಬೆನ್ನಲ್ಲೇ ಇಂದು ದಲಿತ ನಾಯಕರು ಭೇಟಿಯಾಗಿ ಜಾತಿಗಣತಿ ವರದಿ ಜಾರಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಜಾತಿಗಣತಿ ವರದಿ ಜಾರಿಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸುಳಿವು ಕೊಟ್ಟಿದ್ದು, ಅಕ್ಟೋಬರ್ 18ರಂದು ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಆಗುತ್ತೆ ಎಂದಿದ್ದಾರೆ. ಇತ್ತ ಜಾತಿಗಣತಿ ವರದಿ ಸರಿಯಾಗಿದೆ, ಶೀಘ್ರವೇ ಬಹಿರಂಗ ಆಗಬೇಕು ಅಂತ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಆಗ್ರಹಿಸಿದ್ದಾರೆ. ಇತ್ತ ಜಾತಿಗಣತಿ ಸರಿಯಿಲ್ಲ, ಜಾತಿಗಣತಿ ಮರುಪರಿಶೀಲನೆ ಮಾಡಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಒತ್ತಾಯಿಸಿದ್ದಾರೆ. ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 18ನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ. ಚರ್ಚೆ ಆಗುತ್ತೆ. ಈ ರಿಪೋರ್ಟು ಅತ್ಯಂತ ಶೀಘ್ರದಲ್ಲಿಯೇ ಕಾರ್ಯರೂಪಕ್ಕೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಯಾವ ಸಮಾಜಕ್ಕೂ ಸಹಿತ ಅನ್ಯಾಯ ಆಗೋದಿಲ್ಲ. ಜಾತಿ ಗಣತಿ ಬಗ್ಗೆ ನಮ್ಗೆ ವಿರೋಧ ಇಲ್ಲ, ಬಟ್ ಇನ್ನೊಂದ್ಸಲ ಕರೆಕ್ಟ್ ಆಗಿಲ್ಲ, ಇದು ಮಾಡಿ ಅಂತ ನಮ್ದು ಅಷ್ಟೇ ಗೊತ್ತಾಯ್ತು ಸರ್. ವಿರೋಧ ಅಂದ್ರೆ ಜಾತಿ ಗಣತಿ ಅದ್ರ ಬಗ್ಗೆ ವಿರೋಧ ಇಲ್ಲ ನಮ್ದು, ಆದಂಥದ್ದು ಕರೆಕ್ಟ್ ಇಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್, ಪವಿತ್ರ ಗೌಡ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇಬ್ಬರ ಅರ್ಜಿ ಸೇರಿ ಇನ್ನೂ 8 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದರು. ಈ ಹಿಂದಿನ ವಾದದಂತೆಯೇ ಇಂದು ಸಹ ನಾಗೇಶ್ ಚಾರ್ಜ್ಶೀಟ್ನಲ್ಲಿನ ಹಲವು ದೋಷಗಳನ್ನು ಎತ್ತಿ ಹಿಡಿದು ವಾದ ಮಂಡಿಸಿದರು. ಇತ್ತ ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ವಾದ ಪ್ರಸ್ತುತಪಡಿಸಿದರು. ವಾದ ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿತು. ಇನ್ನು ಹೈದರಾಬಾದ್ನ ಸಿಎಫ್ಎಸ್ಎಲ್ನಿಂದ ದರ್ಶನ್ ಐಫೋನ್ ರಿಪೋರ್ಟ್ ಪೊಲೀಸರಿಗೆ ರವಾನೆಯಾಗಿದೆ. ವರದಿಯಲ್ಲಿ ಮೊಬೈಲ್ನಲ್ಲಿ ಕೊಲೆಗೆ ಸಂಬಂಧಿಸಿದ ಯಾವುದೇ ಫೋಟೋ ವಿಡಿಯೋಗಳು ಪತ್ತೆಯಾಗಿಲ್ಲ. ಅಲ್ಲದೆ ಯಾರಿಗೂ ಕೂಡ ಕಳುಹಿಸಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಗ್ಯಾಂಗ್ ಜೈಲುವಾಸವನ್ನು ಅನುಭವಿಸುತ್ತಿದೆ. ಇತ್ತ ಪೊಲೀಸ್ ತನಿಖೆಯ ವೇಳೆ ಕೃತ್ಯಕ್ಕೆ ಬಳಸಿದ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಕೆಲವರು ಜಾಮೀನನ್ನು ಪಡೆದುಕೊಂಡ್ರೆ ಮತ್ತೆ ಕೆಲವರಿಂದ ಜಾಮೀನು ಪಡೆಯಲು ಕಸರತ್ತು ನಡೀತಾ ಇದೆ. ಈ ನಡುವೆ ಕೃತ್ಯಕ್ಕೆ ಬಳಸಿದ ವೆಹಿಕಲ್ಗಳ ಬಿಡುಗಡೆಗೂ ಕೂಡ ಆರೋಪಿಗಳ ಆಸಕ್ತಿ ಹೆಚ್ಚಾಗಿದೆ. ದರ್ಶನ್ ಆಪ್ತ ವಿನಯ್ಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಆದರೆ ಜಾಮೀನಿಗೂ ಮೊದಲು ಕಾಸ್ಟ್ಲಿ ರ್ಯಾಗ್ಲರ್ ಜೀಪ್ ಅನ್ನ 10ನೇ ಆರೋಪಿ ವಿನಯ್ ಬಿಡಿಸಿಕೊಂಡಿದ್ದಾರೆ. ಕೋರ್ಟ್ನಿಂದ ಆದೇಶವನ್ನು
ಪಡೆದುಕೊಂಡು ಜೀಪನ್ನು ಬಿಡಿಸಿಕೊಂಡಿದ್ದು ರಾಗ್ಲರ್ ಜೀಪನ್ನು ಸೀಸ್ ಮಾಡಿ ಪಶ್ಚಿಮ ವಿಭಾಗದ ಡಿಸಿಪಿ ಕಚೇರಿ ಹಿಂಭಾಗದಲ್ಲಿ ಇಡಲಾಗಿತ್ತು. ಕಾರು ಬಿಸಿಲು ಮಳೆಯಲ್ಲಿ ಹಾಳಾಗುತ್ತೆ ಅಂಥೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಆದೇಶವನ್ನು ಪಡೆದು ಕಾರನ್ನು ವಿನಯ್ ಕುಟುಂಬಸ್ಥರು ಕೊಂಡೊಯ್ದಿದ್ದಾರೆ. ಕಾಸ್ಟ್ಲಿ ಕಾರು ಬಿಸಿಲು ಮಳೆಗೆ ಹಾಳಾಗುತ್ತೆ ಅಂಥೇಳಿ ತಮ್ಮ ಬಿಡುಗಡೆಗೂ ಮೊದಲೇ ಕಾರನ್ನು ಬಿಡಿಸಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಮಹಿಳೆಯೋರ್ವರು ಮೃತಪಟ್ಟಿದ್ದಾರೆ. ಮೃತ ದುರ್ದೈವಿಯನ್ನ 25 ವರ್ಷದ ಮೋನಿಕಾ ಅಂತ ಗುರುತಿಸಲಾಗಿದೆ. ಎದುರುಗಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ದ ಮೋನಿಕಾಗೆ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ರಸ್ತೆ ಕಡೆಗೆ ಮೋನಿಕಾ ಬಿದ್ದಿದ್ದು ಮೋನಿಕಾ ಮೇಲೆ ಕಾರೊಂದು ಹರಿದು ಹೋಗಿದೆ. ಪರಿಣಾಮ ಮೋನಿಕಾ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಬಿಎಂಟಿಸಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು, ಇವತ್ತು ಬೆಳಗ್ಗೆ 9:45 ಸುಮಾರಿಗೆ ಘಟಕ 16ರಿಂದ ಹೊರಟಿದ್ದಂತಹ ಬಸ್ ಮಹಿಳಾ ದ್ವಿಚಕ್ರ ವಾಹನ ಸವಾರರು ಎದುರಿನಿಂದ ಬಂದು ಡಿಕ್ಕಿ ಹೊಡೆದಿದ್ದು ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದ ಸಮಯದಲ್ಲಿ ಎದುರಿನಿಂದ ಬರ್ತಾ ಇದ್ದ ಕಾರು ಅವರ ಮೇಲೆ ಹರಿದಿರುತ್ತದೆ. ಇದರಿಂದ ಮಹಿಳಾ ದ್ವಿಚಕ್ರ ವಾಹನ ಸವಾರರು ಸ್ಥಳದಲ್ಲಿಯೇ ಮೃತಪಟ್ಟಿರ್ತಾರೆ ಅಂತ ತಿಳಿಸಿದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಮಿತಿಯೇ ಇಲ್ಲದಂತಾಗಿದೆ. ಮಿಡ್ನೈಟ್ನಲ್ಲಿ ವಾಹನಗಳನ್ನು ಅಡ್ಡಗಟ್ಟುವ ರಾಬರಿ ಗ್ಯಾಂಗ್ನ ಹಾವಳಿ ಜೋರಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ 2ನೇ ಹಂತದಲ್ಲಿ ಕಾರು ಚಾಲಕನನ್ನು ಅಡ್ಡಗಟ್ಟಿ ಸುಲಿಗೆಗೆ ಯತ್ನಿಸಲಾಗಿದೆ. ಮೊದಲು ವ್ಯಕ್ತಿಯೋರ್ವ ಅಡ್ಡ ಹಾಕಲು ಯತ್ನಿಸುತ್ತಾನೆ, ಬಳಿಕ ಮತ್ತೋರ್ವ ಬೈಕ್ ಅಡ್ಡಗಟ್ಟಿ ಸುಲಿಗೆಗೆ ಯತ್ನಿಸುತ್ತಾನೆ. ಆದರೆ ಇಬ್ಬರಿಂದಲೂ ಕಾರ್ ಚಾಲಕ ತಪ್ಪಿಸಿಕೊಂಡು ಬಚಾವಾಗಿದ್ದಾರೆ. ರಾಬರಿ ಗ್ಯಾಂಗ್ ಕೃತ್ಯ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಕ್ಟೋಬರ್ 2ರ ತಡರಾತ್ರಿ ಘಟನೆ ನಡೆದಿದ್ದು ಎಕ್ಸ್ನಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಲಾಗಿದೆ.